ಸೋಮಶೇಖರ್ ಹಾಗೂ ಶ್ರೀರಾಮ್ ಹೆಬ್ಬಾರ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ನೋಡಿ, ಪಕ್ಷದ್ರೋಹ ಯಾರು ಮಾಡಿದ್ರೂ ತಪ್ಪೆ. ಇಂಥ ವಿಷಯದಲ್ಲಿ ನಾವು ಕೆಲವು ಸಂಗತಿಗಳಲ್ಲಿ ಜೀರೋ ಟಾಲರೆನ್ಸ್ನ ಇಟ್ಕೋಬೇಕಾಗತ್ತೆ. ರಾಜಕಾರಣದಲ್ಲಿ ಅಭಿಪ್ರಾಯ ಭೇದಗಳು ಸ್ವಾಭಾವಿಕವಾಗಿರ್ತವೆ. ಭಿನ್ನಮತವೂ ಇರುತ್ತೆ ರಾಜಕಾರಣದಲ್ಲಿ. ಏಕೆಂದರೆ ಪ್ರಜಾಪ್ರಭುತ್ವ ಅಭಿಪ್ರಾಯ ಸ್ವಾತಂತ್ರ್ಯವನ್ನು ಗೌರವಿಸುತ್ತೆ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಮತವೂ ಕೂಡ ನಾವು ಅದನ್ನು ಸಹಿಸ್ಕೊಳ್ಬೋದು, ಆದರೆ ಪಕ್ಷದ್ರೋಹವನ್ನು ಸಹಿಸ್ಕೋಬಾರ್ದು. ಯಾರು ಮಾಡಿದ್ರೂ ಸಹಿಸ್ಕೋಬಾರ್ದು, ಎಷ್ಟು ದೊಡ್ಡವರು ಮಾಡಿದ್ರೂ ಸಹಿಸ್ಕೋಬಾರ್ದು. ಪಾರ್ಟಿ ಒಂದು ನಿರ್ಣಯ ಕೊಟ್ಟ ಮೇಲೆ ಆ ಪಾರ್ಟಿ ನಿರ್ಣಯ ಅದು ನಮ್ಮ ನಿರ್ಣಯ ಅಂತ ಅನ್ನಿಸ್ತಾ ಇದ್ದರೆ ಸೈದ್ಧಾಂತಿಕವಾಗಿ ಪಕ್ಷ ಉಳಿಸ್ಕೊಳ್ಳೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಪಕ್ಷದ ದ್ರೋಹದ ಮಾಡುವವರಿಗೆ ಒಂದು ಎಚ್ಚರಿಕೆ ಗಂಟೆ. ಏನು ಬೇಕಾದರೂ ಮಾಡಿ ದಕ್ಕಿಸ್ಕೊಳ್ಬೋದು ಅನ್ನೋದಕ್ಕೆ ಅವಕಾಶ ಇರಲ್ಲ. ಕೆಲವು ಸರಿ ನಾವು ರಾಜಕೀಯ ರಾಜಿ ಮಾಡಿಕೊಂಡು ಗಂಟಲು ಸುಟ್ಕೊಂಡಿದ್ದೀವಿ, ಉಗುಳಕ್ಕೂ ಆಗದೆ ನುಂಗಕ್ಕೂ ಆಗದೆ. ಆದರೆ ಇದೊಂದು ಒಳ್ಳೆಯ ಸಂದೇಶವಾಗಿದೆ. ಒಂದು ನುಂಗಬೇಕು ಇಲ್ಲ ಉಗುಳಬೇಕು, ಯಾವುದಾರ ಒಂದು ನಿರ್ಣಯ ತಗೊಳ್ಬೇಕು. ಇದೊಂದು ಒಳ್ಳೆಯ ಸಂದೇಶ.